ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 9ನೆಯ ವಾರ, ಜೂನ್ 5, 2026 ಶುಕ್ರವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 12ನೆಯ ಅಧ್ಯಾಯ 35ರಿಂದ 37ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಮಹಾದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ಈ ಪ್ರಶ್ನೆ ಎತ್ತಿದರು. ಅಭಿಷಿಕ್ತನಾದ ಲೋಕೋದ್ಧಾರಕನನ್ನು ಧರ್ಮಶಾಸ್ತ್ರಿಗಳು ದಾವೀದನ ಪುತ್ರ ಎಂದು ಕರೆಯುತ್ತಾರಲ್ಲ, ಅದು ಹೇಗಾದೀತು? ನಿನ್ನ ಶತ್ರುಗಳನ್ನು ನಾನು ನಿನ್ನ ಪಾದದಲ್ಲಿ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಆಸೀನನಾಗಿರು ಎಂದು ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ ಎಂದು ದಾವೀದನೇ ಪವಿತ್ರಾತ್ಮ ಪ್ರೇರಣೆಯಿಂದ ಹೇಳಿದ್ದಾನಲ್ಲ. ದಾವೀದನೇ ಕ್ರಿಸ್ತನನ್ನು ನನ್ನ ಪ್ರಭು ಎಂದು ಕರೆದಿರುವಲ್ಲಿ ಆತನು ದಾವೀದನ ಪುತ್ರನಾಗಿರುವುದು ಹೇಗೆ ಎಂದು ಪ್ರಶ್ನಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಮೆಸ್ಸಿಯನು ದಾವೀದನ ವಂಶಸ್ಥರಿಗಿಂತ ಶ್ರೇಷ್ಠನಾದವನು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮೆಸ್ಸಿಯನನ್ನು ದಾವೀದನ ಪುತ್ರ ಎಂದು ಕರೆಯುವ ರೂಢಿ ಯೆಹೂದ್ಯರಲ್ಲಿತ್ತು. ಕ್ರಿಸ್ತ ಅಥವಾ ಅಭಿಷಿಕ್ತ ಎಂಬುದು ಮೆಸ್ಸಿಯ ಪದದ ಹೀಬ್ರು ಭಾಷೆಯ ಅವತರಣಿಕೆ. ಇಂದಿನ ಶುಭ ಸಂದೇಶದ ಪಠ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಸರಿ. ಆದರೂ ಈ ಪಠ್ಯವು ಮತ್ತಾಯ ಮತ್ತು ಲೂಕನ ಶುಭ ಸಂದೇಶಗಳಲ್ಲೂ ಕಾಣಿಸಿಕೊಳ್ಳುವುದರಿಂದ ಇದು ಒಂದು ಮುಖ್ಯವಾದ ಪಠ್ಯವೇ ಆಗಿರಬೇಕೆಂದು ಬೈಬಲ್ ವಿದ್ವಾಂಸರು ಅಭಿಪ್ರಾಯಿಸುತ್ತಾರೆ. ಈ ಪಠ್ಯದಲ್ಲಿ ಯೇಸು ಕ್ರಿಸ್ತರು ಕೀರ್ತನೆ 110 1ನೆಯ ಸಾಲನ್ನು ಉಲ್ಲೇಖಿಸುವುದನ್ನು ನಾವು ಕೇಳುತ್ತೇವೆ. ಮೆಸ್ಸಿಯನು ದಾವೀದನ ವಂಶಸ್ಥರಿಗಿಂತ ಶ್ರೇಷ್ಠನಾದವನು ಎಂದು ದೃಢಪಡಿಸಲು ಮತ್ತು ಈ ಸತ್ಯವನ್ನು ಫರಿಸಾಯರಿಗೆ ತಿಳಿಸಲು ಈ ಪಠ್ಯವನ್ನು ಉಲ್ಲೇಖಿಸುತ್ತಾರೆಂದು ಬೈಬಲ್ ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಕೀರ್ತನೆಯ ಈ ಸಾಲುಗಳಲ್ಲಿ ದಾವೀದನೇ ಮೆಸ್ಸಿಯನನ್ನು ನನ್ನ ಪ್ರಭು ಎಂದು ಕರೆದಿರುವುದರಿಂದ ಮೆಸ್ಸಿಯನು ದಾವೀದನ ವಂಶಸ್ಥರಿಗಿಂತ ಶ್ರೇಷ್ಠನೆಂಬುದು ಈ ಪಠ್ಯದ ಮೂಲಾರ್ಥ. ಪ್ರಭು ಎಂದರೆ ರಾಜ, ನಮ್ಮನ್ನು ಆಳುವವರು, ಆಳ್ವಿಕೆ ನಡೆಸುವವನೆಂದರ್ಥ. ಪ್ರಭು ಎಂಬುದನ್ನು ಹಳೆ ಒಡಂಬಡಿಕೆಯಲ್ಲಿ ದೇವರಿಗೂ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಿಗೂ ಅನ್ವಯಿಸಿ ಕರೆಯಲಾಗಿದೆ. ಕ್ರಿಸ್ತನು ನಮ್ಮ ಪ್ರಭುವೂ ಕರ್ತನೂ ಹೌದು. ಮೆಸ್ಸಿಯ ದಾವೀದನ ಪುತ್ರ, ದೇವರು, ಕರ್ತರೆಂದು ನಾವು ವಿಶ್ವಾಸಿಸುತ್ತೇವೆ. ನಮ್ಮ ಬದುಕನ್ನು ನಡೆಸುವವನು ಅವನೇ. ಆತನು ನಮ್ಮ ಬದುಕಿನ ಆಲೋಚನೆಗಳ, ಚಿಂತನೆಗಳ, ಮನೆಗಳ ಸಂಬಂಧಗಳ, ಕಾರ್ಯಗಳ ರಾಜನಾಗಿರಲೆಂದು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮವನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.